ಹಿಂಗಾಯಿತು ನಾವು ಅಮ್ಮ ಮಾಡಿದ ಮುದ್ದೆ. ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಮನ್ನ ಸೇರಿಸ್ಬಿಟ್ಟು ವೆಲ್ಕಮ್ ಟು ಲಾಲಿಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಅಮ್ಮನೆಲ್ಲೋ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮ ಗರ್ಲ್ಸ್ ಪಿ ಜಿ ಮಕ್ಕಳೆಲ್ಲ ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಮನೆಗೆ ಫುಲ್ ಖುಷಿಯಲ್ಲಿದ್ದಾರೆ. ಹೊಸ ರೂಮ್ಸ್ ಅಂತ ಕಾಟ್ ಎಲ್ಲ ತರಕ್ಕೆ ಹೋಗಿದ್ದಾರೆ. ಅದಕ್ಕೆ ಇಲ್ಲ ಇಟ್ಟಿದ್ದಾರೆ ಲಗೇಜ್. ಕಾಟ್ನ ಇಲ್ಲಿಗೆ ತಂದಮೇಲೆ ಲಗೇಜ್ಗಳನ್ನೆಲ್ಲ ಮೇಲೆ ತೊಗೊಂಡು ಹೋಗ್ತಾರೆ. ಇನ್ನು ಕಾಟ್ ಬಂದಿಲ್ವಲ್ಲ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಮನ್ನ ಸೇರಿಸಿ ಹೆಲ್ಪ್ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಇಲ್ಲ ಪಾಪ ನಮ್ಮ ಪಿ ಜಿ ಬಾಯ್ಸನ್ನೇ ಬಂದುಬಿಟ್ಟು ಕಾಟ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಮ ಅಣ್ಣ ಮತ್ತು ನಮ್ಮ ಪಿ ಜಿ ಬಾಯ್ಸ್ ಎಲ್ಲರೂ ಸೇರಿಕೊಂಡು ಹಗ್ಗ ಕಟ್ಟಿ ಕೆಳಗಡೆಯಿಂದ ಮೇಲೆ ಹಿಂಗೆಂಗೋ ಸರ್ಕಸ್ ಮಾಡಿ ಗರ್ಲ್ಸ್ ರೂಮ್ಗೆ ಶಿಫ್ಟ್ ಮಾಡಿಕೊಟ್ಟು ಹೋದರು. ನಮ್ಮಮ್ಮ ಒನ್ ವೇಲ್ ಹೋಗ್ತಿದ್ದಾರೆ, ರಾಂಗ್ ವೇಲ್. ಯಾಕೆಂದರೆ ಇಲ್ಲಿ ಹೋಗ್ಬೇಕಿತ್ತು ಅದಕ್ಕೆ. ನನಗಿವತ್ತು ನಮ್ಮಮ್ಮನ ಫೇವ್ರೆಟ್ ಪ್ಲೇಸ್ಗೆ ಕೊಲಾಬ್ರೇಷನ್ ಬಂದಿತ್ತು. ಹಾಗಾಗಿ ನಮ್ಮಮ್ಮನ್ನೇ ಕರ್ಕೊಂಡೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮಮ್ಮಂಗೆ ಹೇಳಿರಲಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ, ಬಟ್ ಕೊಲಾಬ್ರೇಷನ್ ಅಂತ ಹೇಳಿದ್ದೆ. ನಾನಿವತ್ತು ನಮ್ಮಮ್ಮನ ಎಲ್ಲಿ ಕರ್ಕೊಬಂದಿದ್ದೀನಿ ಅಂದರೆ ಡಾಮಿನೋಸ್ಗೆ. ಬಿಕಾಸ್ ಇಲ್ಲೊಂದು ಪ್ರಮೋಷನ್ ಇತ್ತು, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ತೊಗೊಂಡಿದ್ದು ಚೀಸ್ ಲಾವಾ ಪುಲ್ಲಪಾಡ್ ಪಿಜ್ಜಾ. ಅಮ್ಮಂಗೆ ಪಿ ಜಿಗೆ ಹೋಗಿ ಬೇರೆ ಟೈಮ್ ಆಗಿತ್ತು. ಅರ್ಜೆಂಟಲ್ಲೇ ತಿನ್ಕೊಂಡು ಹೊರಟ್ವಿ ಬೇಗ. ನಾವು ತಿಂದು ನಮ್ಮ ಅಣ್ಣಂಗೂ ಪಾರ್ಸಲ್ ತೊಗೊಂಡು ಹೊರಟ್ವಿ ನಾವು ಮನೆಗೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೆ ಬೈಕಲ್ಲಿ ಹೋಗೋಕ್ಕೆ ಭಯ, ಅದಕ್ಕೆ ನಾವು ಸ್ಕೂಟಿನ ನಿಲ್ಲಿಸ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ. ಸೊ ಇಲ್ಲಿ ಬಂದು ವಿಂಡೋಲ್ಲಿ ನೋಡುವಾಗ ನಮ್ಮ ಪಕ್ಕದ ಮನೆ ಮಕ್ಕಳೆಲ್ಲ ಇಲ್ಲಿ ಖಾಲಿ ಸೈಟಲ್ಲಿ ವಾಲಿಬಾಲ್ ಕೋರ್ಟ್ ಮಾಡ್ಕೋತಾ ಇದ್ರು. ಲಾಲಿ ಲಾಲಿ ಅಷ್ಟೇ. ನಿಮ್ಮ ಹೆಸರಲ್ಲಿ ಏನು? ಭವನ್ ಜೀವನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು. ಎಷ್ಟೊಂದು ಜನ ಹುಡುಗಿರಿದಾರೆ ಕಂಡ್ರು, ಕರೀರಿ ಆಟಾಡಕ್ ಬರ್ತಾರೆ. ಕರೀರಿ ಯಾವಾಗಾದ್ರು, ನಾ ಹೇಳ್ತೀನಿ ಅವ್ರಿಗೆ. ನೀವು ಎಷ್ಟೊತ್ತು ಆಟ ಆಡ್ತೀರಾ? ಮಂಡೇ ಟು ಫ್ರೈಡೆ. ಇಲ್ಲಿ ನಾನು ನಮ್ಮಮ್ಮ ಮಶ್ರೂಮ್ದು ಫ್ರೈ ಥರ ಮಾಡ್ಕೊತಾ ಇದ್ವಿ. ಅಂದರೆ ನಾವು ಊರಲ್ಲಿ ಮಾಡ್ಕೊಳ್ಳೋ ಥರ ಜಸ್ಟ್ ಸಾಲ್ಟ್ ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ ಹಾಕಿಬಿಟ್ಟು. ನಮ್ಮಮ್ಮ ಇಲ್ಲಿ ಬಂದುಬಿಟ್ಟು ಗ್ಲಾಸ್ನ ಶೋಕೇಸ್ ಮಾಡ್ತಿದ್ದಾರೆ ನೋಡಿ. ಬಿಡಮ್ಮ, ಫೋಟೋ ತೆಗಿತಿಲ್ಲ. ನನಗೆ ಮಾಡೋಕ್ಕೆ ಅಂದ್ರೆ ನಾನು ಮಾಡ್ತೀನಿ. ಹಿಂಗೆ ನಮ್ಮಮ್ಮ ಮುದ್ದೆ ಮಾಡೋದು ಹೇಳ್ಕೊಡ್ತಿದ್ದಾರೆ. ಅವ್ರಿಗೆ ಬರಲ್ಲ, ನನಗೆ ಹೇಳ್ಕೊಡೋಕೆ ಬಂದಿರೋದಿಲ್ಲ. ನಮ್ಮಮ್ಮ ಜಾಸ್ತಿ ಪಿ ಜಿ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಒಂದು ಮುದ್ದೆ ಅಥವಾ 2 ಮುದ್ದೆ ಮಾಡೋಕೆ ಅವ್ರಿಗೂ ಬರಲಿಲ್ಲ. ಸೊ ಕನ್ಫ್ಯೂಸ್ ಆಗಿ ಏನೇನೋ ಮಾಡಿದ್ರು. ಹಿಂಗಾಯಿತು ನಮ್ಮಮ್ಮ ಮಾಡಿದ ಮುದ್ದೆ. 4 ಲೋಟ ನೀರಾಕಿ 1 ಲೋಟ ಹಿಟ್ಟು ಹಾಕು ಅಂತ ಹೇಳ್ತೀವಿ. ಎಲ್ಲಾಗುತ್ತೆ ಅದು? ಇದನ್ನು ಸ್ವಲ್ಪ ಬಿಡು, ಹಾಗೆ ಆಗುತ್ತೆ ಗಟ್ಟಿ ಅಂತ ಹೇಳಿದ್ದಾರೆ. ನೋಡ್ತೀನಿ ಗಟ್ಟಿ ಆಗಿಲ್ಲ ಅಂದರೆ ಮತ್ತೆ ಚೆಲ್ಬಿಟ್ಟು ವಾಪಸ್ ಮಾಡಬೇಕು ಅಷ್ಟೇ. ಕೊನೆಗೆ ಮುದ್ದೆನ ಏನೇನೋ ಸರ್ಕಸ್ ಮಾಡಿದ್ದಾಯಿತು. ಚಿಕನ್ ಫ್ರೈ ಯಾರು ಮನೆ? ನಮ್ಮ ಮನೇಲಿ ಇದನ್ನೇ ಚಿಕನ್ ಫ್ರೈ ಅಂತಿರೋದು. ನಮ್ಮ ಮನೇಲಿ 45 ಡೇಸ್ ಆಗೋವರೆಗೂ ಚಿಕನ್ ಮಾಡೋ ಹಾಗಿಲ್ಲ. ಅದಕ್ಕೆ ನಾವು ಮಶ್ರೂಮ್ನೇ ಚಿಕನ್ ಥರ ಫೀಲ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ ವೆಜ್ ಚಿಕನ್ ಫ್ರೈ ಅಂತ. ನಮ್ಮ ಮನೇಲಿ ಇವತ್ತು 3 ಥರ. ಇದು ಮಶ್ರೂಮ್, ಇದು ಅವರೆಕಾಳು, ಇದು ಅದೊಂದು ಕಾಳು ಬೇಡ ಬೇಡ. ಗಿಮಿಕ್ ಮಾಡುತ್ತೆ ನಮ್ಮಮ್ಮ. ಬರೀ ಗಿಮಿಕ್. ಅಮ್ಮ ನಂಗೆ ಹಂಗೆ ಇಷ್ಟ ಆಗಲ್ಲ. ಊಟ ಎಲ್ಲ ಆದಮೇಲೆ ಕ್ಲೀನಿಂಗ್ ಕೆಲಸ ನಂದೇನೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಲ್ವಾ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಮ್ಮ ಪಿ ಜಿ ಹುಡುಗಿ ನಮ್ಮಮ್ಮಂಗೆ ಮತ್ತು ನನಗೆ ಅಂತ.
ಊರಿಂದ ಕ್ರಿಸ್ಮಸ್ಗೆ ಹೋಗಿದ್ಲವಳು, ಹಾಗಾಗಿ ಕೇಕ್ ತೊಗೊಂಡಿದ್ದಾಳೆ. ಸೊ ಫುಲ್ ಖುಷಿ ಯಾಕಂದರೆ ಈ ಸಲ ಕ್ರಿಸ್ಮಸ್ ಕೇಕ್ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.